ಇವತ್ತು ನನ್ನ ಮುಂದೆ ಮೋಟೋರೋಲಾದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂತಹ ಮೋಟೋರೋಲಾ G85 5G ಸ್ಮಾರ್ಟ್ ಫೋನ್ ಇದೆ. ನನಗೆ ಬಂದಿರುವಂತ ಮಾಹಿತಿ ಪ್ರಕಾರ ಈ ಸ್ಮಾರ್ಟ್ ಫೋನ್ ನ ಬೇಸ್ ವೇರಿಯಂಟ್ 16,999 ರೂಪಾಯಿ ಲಾಂಚ್ ಆಗಬಹುದು. ಈ ಪ್ರೈಸ್ ರೇಂಜ್ ಈ ಸ್ಮಾರ್ಟ್ ಫೋನ್ ನ ಪರ್ಚೇಸ್ ಮಾಡಬಹುದಾ, ಏನ್ ಚೆನ್ನಾಗಿದೆ ಏನ್ ಚೆನ್ನಾಗಿಲ್ಲ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹೈ ನಡೆಸೋ ಡಿಫ್ರೆಂಟ್ ಟೆಕ್ ಇನ್ ಕನ್ನಡ ಅನ್ಬಾಕ್ಸ್ ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಓಕೆ, ಫಸ್ಟ್ ಈ ಫೋನ್ ಬಾಕ್ಸ್ ಅನ್ನು ಓಪನ್ ಮಾಡೋಣ. ಪ್ಲಾಸ್ಟಿಕ್ ಫ್ರೀ ಪ್ಯಾಕೇಜಿಂಗ್ ಅಂತ ಈ ಬಾಕ್ಸ್ ಮೇಲೆ ಹಾಕಿದ್ದಾರೆ. ಸೊ ಈ ಬಾಕ್ಸ್ ಎಲ್ಲೂ ಕೂಡ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಲಾಗಿಲ್ವಂತೆ. ಕಾರ್ಡ್ಬೋರ್ಡ್ ರೀತಿ ಇರುವಂತ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಇದ್ರೊಳಗಡೆ ಫೋನ್ ಸಿಗ್ತಾ ಇದೆ. ಫೋನಿಗೆ ಆಲ್ರೆಡಿ ಬ್ಯಾಕ್ ಕವರ್ ಹಾಕಿದರೆ ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದ್ರ ಕೆಳಗಡೆ ಒಂದು ಸಣ್ಣ ಬಾಕ್ಸು, ಇದರಲ್ಲಿ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತೊಂದು ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇದೆ. ಇದ್ರ ಕೆಳಗಡೆ ನಮಗೆ ಲಿಟ್ರಲಿ 33 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರು. ಈ ಪ್ರೈಸ್ ರೇಂಜಿಗೆ ಪರವಾಗಿಲ್ಲ ಅಂತೀನಿ. ಇನ್ನು ಕೊನೆಯದಾಗಿ USB ಟೈಪ್ ಎ ಇಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ಲು, ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ. ಇದನ್ನು ಬಿಟ್ಟರೆ ಬೇರೆನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಫೋನಿಗೆ ಆಲ್ರೆಡಿ ಬ್ಯಾಕ್ ಕವರ್ ಹಾಕಿದರೆ, ಸೊ ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕ್ವಾಲಿಟಿ ಪರವಾಗಿಲ್ಲ ಅಂತೀನಿ. ಈ ಫೋನ್ ಲಿಟ್ರಲಿ ನೀವು ನಂಬಲ್ಲ ಎಷ್ಟು ಪ್ರೀಮಿಯಮ್ ಆಗಿದೆ ಅಂತ. ಅಂದರೆ ನಾವಿದಕ್ಕೆ 17,000 ಕೊಡ್ತಿದ್ದೀವಿ ಅಂತ ದೇವರಾಣೆ ಅನಿಸಲ್ಲ. ಹೆವಿ ಪ್ರೀಮಿಯಂ ಲುಕ್ಕು, ಹೆವಿ ಪ್ರೀಮಿಯಂ ಬಿಲ್ಡ್ ಅಂತ ಅನ್ನಿಸ್ತಾ ಇದೆ. 17,000 ರೂಪಾಯಿಗೆ ಈ ಲುಕ್ಕಿಗೆ ಕಣ್ಣು ಮುಚ್ಚೊಂಡು ಕೊಡ್ಬೋದು. ಬರೀ ಲುಕ್ಕಿಗೆ ಹೇಳ್ತಾ ಇದ್ದೀನಿ ಆಯಿತಾ. ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಕರ್ವ್ ಡಿಸ್ಪ್ಲೇ ಸಿಗ್ತಾ ಇದೆ. ಎಷ್ಟು ಪ್ರೀಮಿಯಮ್ ಆಗಿದೆ ಗುರು. ಬೆಸಲೆಲ್ಲ ಹೆವಿ ಅಂದರೆ ಹೆವಿ ಕಡಿಮೆ ಇದೆ. ಡಿಸ್ಪ್ಲೇ ಕೂಡ ಫಸ್ಟ್ ಲುಕ್ಕಲ್ಲಿ ಹೆವಿ ಸಕ್ಕದಾಗಿ ಕಾಣ್ತಾ ಇದೆ ಮಾತ್ರ. ಬೆಂಕಿ ಲುಕ್ಕು. ಹಿಂದಕ್ಕೆ ಬಂತು ಅಂತ ಅಂದರೆ ನೋಡ್ತಾ ಇದ್ದೀರಾ ಯುನೀಕ್ ಕಲರ್. ರಂಗನಸ್ನಾಗ ಈ ರೀತಿ ಕಲರ್ನ ನೀವು ಯಾರು ಕೂಡ ನೋಡ್ರಕ್ಕೆ ಚಾನ್ಸೇ ಇಲ್ಲ. ಇದಕ್ಕೆ ಆಲಿವ್ ಗ್ರೀನ್ ಅಂತ ಆಯಿತಾ. ಸೊ ಇದು ವೀಗನ್ ಲೆದರಿ ಫಿನಿಶ್, ಒಂಥರ ರಬ್ಬರಿ ಫಿನಿಶು, ವೀಗನ್ ಲೆದರ್ ಫಿನಿಶ್ ಅನ್ನೋಂಗೂ ಇಲ್ಲ, ಒಂಥರ ತುಂಬ ಯುನೀಕ್ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಕವರು. ಮತ್ತು ಇನ್ನೊಂದು ಕಲರ್ ಇದೆ ಕೋಬಾಲ್ಟ್ ಬ್ಲೂ ಅಂತ, ಇನ್ನೊಂದು ಕಲರ್ ಬರುತ್ತೆ ಅರ್ಬನ್ ಗ್ರೇ ಅಂತ. ನನಗೆ ಪರ್ಸ್ನಲಿ ಈ ಒಂದು ಕಲರ್ ತುಂಬ ಯೂನಿಕ್ ಅನ್ನಿಸ್ತು. 100% ನೀವು ಯಾರು ಕೂಡ ಯಾವ ಫೋನಲ್ಲೂ ಈ ಕಲರ್ನ ನೋಡ್ರಕ್ಕೆ ಚಾನ್ಸೇ ಇಲ್ಲ. ಮತ್ತು ಇದೇ ಕಲರಿಂದು ಫ್ರೇಮ್ಗೂ ಸಹ ಆ್ಯಡ್ ಮಾಡಿದ್ದಾರೆ. ಇದೇ ಕಲರಿಂದು ಫ್ರೇಮ್ ಸಿಗುತ್ತೆ. ಸೊ ಲುಕ್ ಅಂತೂ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆವಿ ಇಂಪ್ರೆಸ್ ಮಾಡ್ತು ಪರ್ಸನಲಿ ನನಗೆ. ಈ ಫೋನಲ್ಲಿ ನಮಗೆ USB ಟೈಪ್ ಸಿ ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ನಿಮಗೆ ಸಿಗ್ತಾ ಇಲ್ಲ. ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ, 2 ಸಿಮ್ಮು ಅಥವಾ 1 ಸಿಮ್ ಒಂದು SD ಕಾರ್ಡ್ ನೀವು ಹಾಕೊಬೋದು. ಈ ಫೋನಿಗೆ ನಮಗೆ IP52 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಕೊಡ್ತಾ ಇದ್ದಾರೆ. ಸೊ ಸ್ಪ್ಲಾಶ್ ಪ್ರೂಫು ಮತ್ತು ಡಸ್ಟ್ ರೆಸಿಸ್ಟೆನ್ಸ್ ನಮಗೆ ಸಿಗ್ತಾ ಇದೆ. ಫ್ರಂಟಲ್ಲಿ ಆ್ಯಕ್ಚುಲಿ ಇರೋದು ಗೊರಿಲ್ಲಾ ಗ್ಲಾಸ್ 5 ಆಯಿತಾ. ಸೊ ಒಂದು ಒಳ್ಳೆ ವಿಷಯ. ಹೆವಿ ಇಂಪ್ರೆಸ್ ಮಾಡ್ತು ಈ ಫೋನ್ದು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ. ಮತ್ತು ತುಂಬ ಲೈಟ್ ಕೂಡ ಇದೆ, 172 ಗ್ರಾಮ್ ವೆಯ್ಟ್ ಇದೆ ಮತ್ತು 7.59 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು. ಸೊ ಈ ಪ್ರೈಸ್ ರೇಂಜಿಗೆ ಡಿಸೈನ್ ಬಿಲ್ಡ್ ಕ್ವಾಲಿಟಿ ನೋಡಿ ಕಣ್ಮುಚ್ಕೊಂಡು ತೊಗೊಬೋದು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 6.67 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ POLED ಡಿಸ್ಪ್ಲೇ. ಇದು 3D ಕರ್ವ್ ಡಿಸ್ಪ್ಲೇ ಆಯಿತಾ. 10 ಬಿಟ್ ಡಿಸ್ಪ್ಲೇ, 1 ಬಿಲಿಯನ್ ಕಲರ್ಸನ್ನು ಇದು ಸಪೋರ್ಟ್ ಮಾಡುತ್ತೆ. ಮತ್ತು LTPS ಡಿಸ್ಪ್ಲೇ ಆಯಿತಾ. 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಇದು ಸುಮಾರು 1600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥ ಡಿಸ್ಪ್ಲೇ ಆಗಿರೋದ್ರಿಂದ ಬಿಸಿಲಿಗೆ ಹೋದರೂ ಸಹ ಒಂದು ಲೆವೆಲಿಗೆ ನಮಗೆ ಬ್ರೈಟಾಗಿ ಕಾಣುತ್ತೆ. ಸೊ ನನಗೆ ಈ ಫೋನ್ ಡಿಸ್ಪ್ಲೇ ಈ ಪ್ರೈಸ್ ರೇಂಜ್ಗೆ ತುಂಬ ಇಂಪ್ರೆಸ್ ಮಾಡ್ತು. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು, 128 GB ಸ್ಟೋರೇಜು, 12 GB ರ್ಯಾಮು, 256 GB ಸ್ಟೋರೇಜು. ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಸಹ ನಮಗೆ ಸಿಗ್ತಾ ಇದೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮು ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 2.2 ಸ್ಟೋರೇಜು. ಹೌದು, ಮೆಜಾರಿಟಿ ಜನಕ್ಕೆ ಇದು ಮ್ಯಾಟ್ರ್ ಆಗಲ್ಲ, ಬಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. 3.1 ಮತ್ತು DDR5 ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಮೆಜಾರಿಟಿ ಬ್ರ್ಯಾಂಡ್ಗಳು ಈ ಪ್ರೈಸ್ ರೇಂಜಿಗೆ ಯಾರೋ ಕೊಡಲ್ಲ, ಬಟ್ ಇವ್ರು ಕೊಡ್ಬೋದಾಗಿತ್ತು ಅಂತ ಅನಿಸುತ್ತೆ ಆಯಿತಾ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 6S Gen 3 ಪ್ರೊಸೆಸರ್ ಇದೆ. ಸೊ ಈ ಒಂದು ಪ್ರೊಸೆಸರ್ ಏನಿದೆ ಇದು ಸ್ನ್ಯಾಪ್ಡ್ರ್ಯಾಗನ್ 695 ಪ್ರೊಸೆಸರ್ ಏನಿದೆ ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡಿ ಈ ಒಂದು ಪ್ರೊಸೆಸರ್ನ ಸ್ನ್ಯಾಪ್ಡ್ರ್ಯಾಗನ್ ಅವ್ರು ತೊಗೊಂಡ್ಬಂದಿದ್ದಾರೆ. ಈ ಪ್ರೈಸ್ ರೇಂಜಿಗೆ ಒಂದೊಳ್ಳೆ ಪ್ರೊಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಲೆಗೆ ತಕ್ಕ ರೀತಿಯಲ್ಲಿ ಪ್ರೊಸೆಸರ್ನ ಕೊಟ್ಟಿದ್ದಾರೆ ಆಯಿತಾ, ಒಂದೊಳ್ಳೆ ಪ್ರೊಸೆಸರ್. ಮತ್ತು ನಾವು ಈ ಬೆಂಚ್ ಮಾರ್ಕ್ ಚೆಕ್ ಮಾಡಬೇಕಾದ್ರೆ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ಎಷ್ಟು ವೇರಿ ಆಗುತ್ತೆ ಅದನ್ನು ಕೂಡ ಚೆಕ್ ಮಾಡಿದ್ವು. ನಾವು ಬೆಂಚ್ ಮಾರ್ಕ್ ಚೆಕ್ ಮಾಡೋಕ್ಕಿಂತ ಮುಂಚೆ 47% ಇದ್ದು ಬ್ಯಾಟ್ರಿ ಚೆಕ್ ಮಾಡಿದ್ಮೇಲೆ 44% ಆಯಿತು. ತುಂಬ ಕಡಿಮೆ ಬ್ಯಾಟ್ರಿ ಡ್ರೈನ್ ಆಗ್ತಾ ಇದೆ, 3-4% ಅಷ್ಟೇ ಬ್ಯಾಟ್ರಿ ಡೌನ್ ಆಗಿದ್ದು. ನಂತರ ಟೆಂಪ್ರೇಚರ್ ವೇರಿಯೇಷನ್ ಕೂಡ ಅಷ್ಟೇ
ಚೆಕ್ ಮಾಡೋಕ್ಕಿಂತ ಮುಂಚೆ 35 ಡಿಗ್ರಿ ಸೆಲ್ಸಿಯಸ್ ಇತ್ತು. ಚೆಕ್ ಮಾಡಾದ್ಮೇಲೆ 37 ಡಿಗ್ರಿ ಸೆಲ್ಸಿಯಸ್, ಒಂದು 2-3% ವೇರಿ ಆಗ್ಬೋದು ಅಷ್ಟೇ. ಜೊತೆಗೆ ಇದು ವೀಗನ್ ಲೆದರ್ ಆಗಿರೋದ್ರಿಂದ ನಿಮ್ಗೆ ಹೀಟ್ ಕೂಡ ಅಷ್ಟು ಗೊತ್ತಾಗಲ್ಲ ನಂಗೆ ಅನ್ನಿಸ್ದಂಗೆ. ಸೊ ಪರ್ಫಾರ್ಮೆನ್ಸ್ ಸೂಪರ್ ಅಂತೀನಿ. ಜೊತೆಗೆ ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. ಸೊ BGMIನಲ್ಲಿ ಸ್ಮೂತ್ ಸೆಟ್ಟಿಂಗಲ್ಲಿ ಅಪ್ ಟು ಅಲ್ಟ್ರಾ ತನಕ ಹೋಗುತ್ತೆ, ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ, HD ಅಪ್ ಟು ಹೈ ಗ್ರಾಫಿಕ್ ತನಕ ಹೋಗುತ್ತೆ ಆಯಿತಾ. ಸೊ ಆರಾಮಾಗಿ ಗೇಮ್ ಪ್ಲೇ ಮಾಡ್ಬೋದು. ಬಟ್ ಈ ಬೆಲೆಗೆ ನಾವು ಹೆವಿ ಜಾಸ್ತಿ ನಮಗೆ ಫುಲ್ ಹೈ ಎಂಡ್ ಥರ ಬರಬೇಕು ಅನ್ನೋದಕ್ಕಾಗಲ್ಲ ಆಯಿತಾ. ಸೊ ನೀವೇನು ದುಡ್ಡು ಕೊಡ್ತಾ ಇದ್ದಾರೆ ಅದಕ್ಕೆ ಅಷ್ಟು ಪರ್ಫಾರ್ಮೆನ್ಸನ್ನು ಈ ಒಂದು ಪ್ರೊಸೆಸರ್ ಕೊಡ್ತಾ ಇದೆ. ಸೊ ಪರ್ಫಾರ್ಮೆನ್ಸ್ ನನಗೆ ಆ್ಯಕ್ಚುಲಿ ಈ ಪ್ರೈಸ್ ರೇಂಜಿಗೆ ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಈ ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಇನ್ನು ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತಾಡಲೇಬೇಕು. ನಮಗೆ ಈ ಪ್ರೈಸ್ ರೇಂಜಿಗೆ ಮೋಟೋದವರು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಮತ್ತು ಇದೇ ಮೊದಲ ಬಾರಿಗೆ ಒಂದು G ಸೀರೀಸ್ನಲ್ಲಿ ಸೋನಿ ಸೆನ್ಸಾರ್ನ ಹಾಕಿದ್ದಾರೆ ಆಯಿತಾ. 50 ಮೆಗಾಪಿಕ್ಸೆಲಿಂದು ಸೋನಿ ಲಿಥಿಯಾ 600 ಸೆನ್ಸಾರ್ ಕೊಟ್ಟಿದ್ದಾರೆ. ಲಿಥಿಯಾ 600 f1.8 ಅಪರ್ಚರ್ನ ಹೊಂದಿರುವಂಥ ಈ ಸೆನ್ಸಾರು ಆಪ್ಟಿಕಲ್ ಸ್ಟಿಮ್ಯುಲೇಷನ್ ಜೊತೆಗೆ ಬರುತ್ತೆ. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ತುಂಬ ಚೆನ್ನಾಗಿ ತೆಗೆಯುತ್ತೆ ಅಂತ ಅನ್ನಿಸ್ತು. ಹೊರಗಡೆನೂ ಕೂಡ ಕೆಲವೊಂದು ಶಾರ್ಟ್ಸ್ ತೆಗೆದೆ, ಇಂಡೋರ್ ಕೂಡ ಕೆಲವೊಂದು ಶಾರ್ಟ್ಸ್ ತೆಗೆದೆ. ತುಂಬ ಪ್ರೋಸೆಸ್ ಮಾಡುತ್ತೆ, ಇದು ಹೆವಿ ಪ್ರೋಸೆಸ್ ಮಾಡಿ ಒಂದು ಒಳ್ಳೆ ಫೋಟೋದ ಕೊಟ್ಟು ನಾವು ತೆಗೆದಾಗ ಏನು ಹಿಂಗಿದೆ ಅನಿಸುತ್ತೆ, ಬಟ್ ಪ್ರೋಸೆಸ್ ಮಾಡಾದ್ಮೇಲೆ ಸಖತ್ ತೆಗೀತೆ ಅಂತ ಅನಿಸುತ್ತೆ ಆಯಿತಾ. ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಂಪ್ರೆಸ್ ಮಾಡುತ್ತೆ. ಇನ್ನು ಇದರ ಜೊತೆಗೆ 8 ಮೆಗಾಪಿಕ್ಸೆಲಿಂದು ಮಲ್ಟಿಪರ್ಪಸ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಈ ಒಂದು ಸೆನ್ಸಾರ್ ಅಲ್ಟ್ರಾ ವೈಡ್ ಆ್ಯಂಗಲ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ, ಮ್ಯಾಕ್ರೋ ಲೆನ್ಸ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ, ಡೆಪ್ತ್ ಸೆನ್ಸಾರ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಬೆಂಕಿ ವಿಷಯಗಳು ಅನ್ನೆಸೆಸರಿ ಕ್ಯಾಮ್ರಾ ಇವರು ಹಾಕಕ್ಕೆ ಹೋಗಿಲ್ಲ. ಕೆಲವು ಜನ ಸಪ್ರೇಟಾಗಿ ಮಾಡೋಕ್ಕೆ ಕೆಲಸ ಎಲ್ಲ 2 MP ಕೊಟ್ಬಿಡ್ತಾರೆ ಡೆಪ್ತನ್ನು, ಮ್ಯಾಕ್ರೋನೆಲ್ಲ. ಸೊ ಅದರ ಅವಶ್ಯಕತೆ ಇಲ್ಲ. ಇವ್ರು ನೋಡಿ ವೈಡ್ ಆ್ಯಂಗಲ್ಗೇ ಎಲ್ಲದು ಕೊಟ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಅನ್ನೆಸರಿ ಹಾಕಕ್ಕೆ ಹೋಗಿಲ್ಲ. ಇದರ ಸ್ಯಾಂಪಲ್ ಕೂಡ ಪರವಾಗಿಲ್ಲ, ಮಲ್ಟಿಪರ್ಪಸ್ ಆಗಿರೋದ್ರಿಂದ ನಾವು ಕಂಪ್ಲೇಂಟ್ ಮಾಡೋಂಗಿಲ್ಲ ಆಯಿತಾ. ವೈಡ್ ಆಗಿದೆ, ಕ್ಲಾರಿಟಿ ಪರವಾಗಿಲ್ಲ ಅಂತೀನಿ. ಸೊ ರೇರ್ ಕ್ಯಾಮ್ರಾ ಕ್ಲಾರಿಟಿ ನನಗೆ ಇಷ್ಟ ಆಯಿತು. ಈ ಪ್ರೈಸ್ ರೇಂಜ್ ಬೆಲೆ ನೋಡ್ಕೊಂಡು ಜಡ್ಜ್ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿದೆ ಅನ್ನಿಸ್ತು. ಇನ್ನು ಫ್ರಂಟ್ ಕ್ಯಾಮ್ರಾ 32 MP ಫ್ರಂಟ್ ಕ್ಯಾಮ್ರಾ, ಆ ಸ್ಯಾಂಪಲ್ನು ಕೂಡ ತೋರಿಸ್ತಾ ಇದ್ದೀನಿ. ತುಂಬ ರೀಸನಬಲ್ ಆಗಿದೆ, ಕ್ಲಾರಿಟಿ ಚೆನ್ನಾಗಿ ಕಾಣೋ ರೀತಿ ತೆಗೆಯುತ್ತೆ. ಲೋ ಲೈಟಲ್ಲೂ ಕೂಡ ಪರವಾಗಿಲ್ಲ. ಇಂಡೋರ್ ಕೆಲವೊಂದು ಶಾರ್ಟ್ ತೆಗೆದೆ, ಲೈಟ್ ಕಡಿಮೆ ಇರಬೇಕಾದ್ರೂ ಒಂದು ಲೆವೆಲ್ಗೆ ಡೀಸೆಂಟಾಗಿ ತೆಗೆಯುತ್ತೆ ಅನ್ನಿಸ್ತು. ಆ ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಜೊತೆಗೆ ಈ ಒಂದು ಕಲರ್ ಏನಿದೆ, ಫೋಟೋ ಏನು ಔಟ್ಪುಟ್ ಬರುತ್ತೆ ಅದಕ್ಕೂ ಕೂಡ ಮೋಟೋದವರು ಪ್ಯಾಂಟಾನ್ ವ್ಯಾಲಿಡೇಷನ್ ಮಾಡಿಸಿದ್ದಾರೆ ಕಲರ್ಸಿಗೆ. ಅಂದರೆ ಟ್ರೂ ಅಕ್ಯುರೇಟ್ ಕಲರ್ಸನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಸೊ ಒಂದು ಒಳ್ಳೆ ವಿಷಯ. ವಿಡಿಯೋಗ್ರಫಿ ನಾವು ಚೆಕ್ ಮಾಡ್ದಂಗೆ ರೇರ್ ಮತ್ತು ಫ್ರಂಟ್ ಎರಡು ಕೂಡ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ರೇರು ಅಪ್ ಟು 60, ಫ್ರಂಟ್ ಅಪ್ ಟು 30 FPS. ರೇರ್ ತುಂಬ ಸ್ಟೇಬಲ್ ಆಗಿದೆ ಅನ್ನಿಸ್ತು. ಆಬ್ವಿಯಸ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಅದರಿಂದ ತುಂಬ ಸ್ಟೇಬಲ್ ಶಾರ್ಟ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ತುಂಬ ಫಾಸ್ಟ್ ಆಗಿದೆ, ಅಕ್ಯುರೇಟ್ ಆಗಿದೆ, ಫೇಸ್ ಅನ್ಲಾಕ್ ಸಹ ಇರುವಂಥದ್ದು ಮತ್ತು ವೈಡ್ L1 ಸೆಕ್ಯೂರಿಟಿ ಕೂಡ ನಮಗೆ ಒಂದು ಫೋನ್ ಜೊತೆಗೆ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿ ಇಷ್ಟು ತಿನ್ನಾಗಿದ್ರು ಕೂಡ, ಇಷ್ಟು ಲೈಟ್ ವೇಟ್ ಆಗಿದ್ರು ಕೂಡ ಈ ಫೋನಲ್ಲಿ ಸ್ಟ್ಯಾಂಡರ್ಡ್ 5000 mAh ಕೆಪಾಸಿಟಿ ಬ್ಯಾಟ್ರಿ ಕೊಟ್ಟಿದ್ದಾರೆ ಮತ್ತು ಬಾಕ್ಸ್ ಒಳಗೆ 33 ವ್ಯಾಟಿಂದು ಟರ್ಬೋ ಪವರ್ ಚಾರ್ಜಿಂಗನ್ನು ಕೂಡ ಕೊಟ್ಟಿದ್ದಾರೆ. ಸೊ ಫಾಸ್ಟಾಗಿ ಚಾರ್ಜ್ ಕೂಡ ಆಗುತ್ತೆ. ಇನ್ನು OSಗೆ ಬಂತು ಅಂತ ಅಂದರೆ ಆಂಡ್ರಾಯ್ಡ್ 14 ಬೇಸ್ ಮೇಲೆ ರನ್ ಆಗ್ತಿರುವಂಥ ಹಲೋ UI, ಲಿಟ್ರಲಿ ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸು. ಪರ್ಸ್ನಲಿ ನನಗೆ ಒನ್ ಆಫ್ ದ ಫೇವ್ರೆಟ್ OS. ನನಗೆ ಸ್ಟಾಕ್ ಆ್ಯಂಡ್ರಾಯ್ಡ್ ತುಂಬ ಇಷ್ಟ ಆಗುತ್ತೆ. ಸೊ ನಿಮಗೂ ಕೂಡ ಸ್ಟಾಕ್ ಆ್ಯಂಡ್ರಾಯ್ಡ್ ಇಷ್ಟ ಆಗುತ್ತೆ ಅಂದರೆ ಅಂಥವ್ರಿಗಂತೂ ತುಂಬ ಇಷ್ಟ ಆಗುತ್ತೆ. ಹೌದು, ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದೆ, ಅದನ್ನು ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಒಟ್ಟಿಗೆ OS ತುಂಬ ಸ್ಮೂತಾಗಿದೆ. ಎಷ್ಟು ಸಕ್ಕತ್ತಾಗಿ ಆಪ್ಟಿಮೈಸ್ ಮಾಡಿದ್ದಾರೆ ಅಂತ ಅಂದರೆ ಹೆವಿ ಸ್ಮೂತು ಕ್ಲೀನ್ OS ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಮೋಟೋದವರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನಿಗೆ 2 ವರ್ಷಗಳ OS ಅಪ್ಗ್ರೇಡ್ ಸಿಗುತ್ತೆ ಮತ್ತು 4 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಸೊ ಇದರ ಆಲ್ರೆಡಿ ಆಂಡ್ರಾಯ್ಡ್ 14 ಇರೋದ್ರಿಂದ ಆಂಡ್ರಾಯ್ಡ್ 15 ಮತ್ತು ಆಂಡ್ರಾಯ್ಡ್ 16 ಅಪ್ಡೇಟು ಆರಾಮಾಗಿ ಒಂದು ಫೋನ್ಗೆ ಬರುತ್ತೆ. ನಮಗೆ ಇದರಲ್ಲಿ ಸ್ಮಾರ್ಟ್ ಕನೆಕ್ಟ್ ಫೀಚರ್ ಸಹ ಸಿಗ್ತಾ ಇರುವಂಥದ್ದು. ಆರಾಮಾಗಿ ನೀವು ನಿಮ್ಮ ಲ್ಯಾಪ್ಟಾಪಿಗೆ ಈ ಫೋನನ್ನು ತುಂಬ ಈಸಿಯಾಗಿ ಕನೆಕ್ಟ್ ಮಾಡ್ಕೊಬೋದು. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಸ್ಟೀರಿಯೋ ಸ್ಪೀಕರು ಡಾಲ್ಬಿ ಅಟ್ಮೋಸ್ ಸ್ಪೀಕರು ಮೇಲ್ಗಡೆ ಕೂಡ ಹಾಕಿದ್ದಾರೆ. ಸೊ ಹೈರೇಸ್ ಸೌಂಡನ್ನು ಸಪೋರ್ಟ್ ಮಾಡುತ್ತೆ. ಸೊ 2 ಮೈಕ್ರೋಫೋನ್ನ ಈ ಒಂದು ಫೋನಲ್ಲಿ ಕೊಟ್ಟಿದ್ದಾರೆ ಆಯಿತಾ. ಸ್ಪೀಕರ್ ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಈ ಫೋನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಸಿಗ್ತಾ ಇದೆ, ವೈಫೈ 6 ಇಲ್ಲ. ಬ್ಲೂಟೂತ್ 5.1 ಕೊಟ್ಟಿದ್ದಾರೆ ಮತ್ತು 13 5G ಬ್ಯಾಂಡ್ಗಳ ಸಪೋರ್ಟ್ ಆಗುತ್ತೆ. ನಮ್ಮ ದೇಶದ ಎಲ್ಲ ಸಿಮ್ಮು ಸಪೋರ್ಟ್ ಆಗುತ್ತೆ ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ನಮಗೆ ಸಿಗ್ತಾ ಇರುವಂಥದ್ದು. ಎಲ್ಲ ಅವಶ್ಯಕತೆ ಇರುವಂಥ ಸೆನ್ಸಾರ್ಸನ್ನು ಹಾಕಿದ್ದಾರೆ. ಸೊ ಇದಿಷ್ಟು ಈ ಫೋನ್ನ ಕೆಲವೊಂದು ಮೈನ್ ಫೀಚರ್ಸ್. ನೀವು ಆದರೆ ಕೇಳ್ಬೋದು ಈ ಫೋನ್ನ ಈ ಪ್ರೈಸ್ ರೇಂಜಿಗೆ ಏನು 16,999 ರೂಪಾಯಿಗೆ ಲಾಂಚ್ ಆಗುತ್ತೆ, ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು ಅಷ್ಟಕ್ಕೆ ಪರ್ಚೇಸ್ ಮಾಡ್ಬೋದಾ ಅಂತ.
ನಾನಂತೀನಿ ಈ ಪ್ರೈಸ್ ರೇಂಜ್ಗೆ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬೆಂಕಿ, ಡಿಸ್ಪ್ಲೇ ಬೆಂಕಿ, ರ್ಯಾಮ್ ಸ್ಟೋರೇಜ್ ಓಕೆ, ಪ್ರೊಸೆಸರ್ ಚೆನ್ನಾಗಿದೆ, ಕ್ಯಾಮ್ರಾ ಚೆನ್ನಾಗಿದೆ, ಬ್ಯಾಟ್ರಿ ಚೆನ್ನಾಗಿದೆ, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರು, ಒಂದು ಲೆವೆಲಿಗೆ ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಈ ಪ್ರೈಸ್ ರೇಂಜಿಗೆ ಒಳ್ಳೆ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ, ಒಂದು ಒಳ್ಳೆ ಆಪ್ಷನ್ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಈ ಒಂದು ಸ್ಮಾರ್ಟ್ಫೋನ್ 16ನೇ ತಾರೀಕಿಂದ, ಜುಲೈ 16ನೇ ತಾರೀಕಿಂದ ಸೇಲ್ ಶುರುವಾಗುತ್ತೆ. ಫ್ಲಿಪ್ಕಾರ್ಟ್ನಲ್ಲಿ ಇದರ ಸೇಲ್ ಶುರುವಾಗುತ್ತೆ. ನೋಡಿ, ನಿಮ್ಗೆ ಇಷ್ಟ ಆಗಿದ್ರೆ ವೆಯ್ಟ್ ಮಾಡಿ ಇದನ್ನು ಪರ್ಚೇಸ್ ಮಾಡ್ಬೋದು. ಇದಿಷ್ಟು ಈ ಫೋನ್ ಬಗ್ಗೆ ನನ್ನ ಹಾನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.